ಬಣ್ಣದವರು, ಓದ್ದವರು, ತಿಳ್ಕೊಂಡವರು, ಸಾಹಿತಿಗಳು ನೀವು ರೈತರಾಗಬೇಕಾಗಿಲ್ಲ. ಆದ್ರೆ ಬಂದು ನಿಮ್ಮ ಸಹ ಮನುಷ್ಯನ ಜೊತೆ, ಈ ನೋವಿನ ಜೊತೆ, ಈ ಆತಂಕದ ಜೊತೆ, ಈ ಕಣ್ಣೀರಿನ ಜೊತೆ ನಿಲ್ಲಬೇಕಾಗಿರೋದು ನಮ್ಮ ಕರ್ತವ್ಯ. ಈ ಮಾತನ್ನ ನಿಮ್ ಜೊತೆ ಹೇಳೋದಕ್ಕೆ ಮತ್ತು ಈ ಮಾಧ್ಯಮಗಳ ಮೂಲಕ ಈ ಪಟ್ಟಣಿಗರಿಗೆ, ಈ ರಾಜಕಾರಣಿಗಳಿಗೆ ಈ ಸುದ್ದಿಯನ್ನ ಮುಟ್ಟಿಸೋದಕ್ಕೆ ಅಷ್ಟೇ ನಾನು ನಿಮ್ ಜೊತೆ ನಿಂತಿದ್ದೇನೆ. ನನ್ನನ್ನ ಇಂಥ ಒಂದು ಹೋರಾಟಕ್ಕೆ ನಿಮ್ಮ ಉಪಸ್ಥಿತಿ ಬೇಕು ಅಂತ ನೀವು ಕೇಳ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಅಷ್ಟಾದ್ರೂ ನಾನು ಒಂದು ಅರ್ಥವಂತವಾದ ಬದುಕನ್ನು ಬದುಕ್ತಾ ಇದ್ದೀನಿ. ನನಗೊಂದು ಗೌರವದ ಪ್ರಶ್ನೆ, ನನಗೆ ತುಂಬಾ ಗೌರವ ಸಿಗುತ್ತೆ. ನನಗೆ ನಿಮ್ ಜೊತೆ ನಿಂತ್ಕೊಳ್ಳೋ, ನಾನು ರೈತ ಅಲ್ಲ, ನಿಮ್ಮ ಋಣ ನನ್ನ ಮೇಲಿದೆ. ನಿಮ್ಮನ್ನು ನಿಜವಾಗಿ ಪ್ರೀತಿಸ್ತೀನಿ. ಮತ್ತೆ ಇವರಿಗೆ ಹೇಳ್ತೇನೆ, ಹೀಗೆ ಫಲವತ್ತಾದ ಭೂಮಿಗಳ ಮೇಲೆ ಕೈಗಾರಿಕೆ ಕಟ್ತಾ ನಾಳೆ ಹೊಟ್ಟೆಗೆ ಏನಪ್ಪ ತಿಂತೀರಿ ನೀವು? ಎಲ್ಲಿ ತನಕ ಕಟ್ತಾ ಹೋಗ್ತೀರಿ? ಎಲ್ಲಿ ತನಕ ಕೊಂತ ಹೋಗ್ತೀರಿ? ರೈತನನ್ನ ನೀವು ಗೌರವಿಸದೇ ಇದ್ರೆ, ಅವನು ಉಳಿಸ್ಕೊಳ್ಳದಿದ್ರೆ ರೈತ ಮಾತ್ರ ಅಲ್ಲ, ನಾವೆಲ್ಲರೂ ಹೋಗ್ತೀವಿ ಅನ್ನೋ ಸತ್ಯ ನಿಮ್ಗೆ ಗೊತ್ತಾಗಿರ್ಲಿ. ನಿಮ್ ಜೊತೆ ನಾನಿದ್ದೇನೆ. ನನ್ನನ್ನ ಇಲ್ಲಿ ಕರೆಸಿದ್ದಕ್ಕೆ ನನ್ನ ಧನ್ಯವಾದಗಳು. ನಮ್ಮ ರೈತರು ಅರ್ಥ ಆಗಲ್ಲ ಅವ್ರಿಗೆ. ಅವರು ಮರ ನೋಡದೆ ತೆಂಗಿನಕಾಯಿ ಕೀಳೋರು, ಗಿಡ ಬೆಳೆಸದೆ ದೇವ್ರಿಗೆ ಹೂ ಮುಡಿಸೋರು, ಭತ್ತ ಏನು ಅಂತ ಗೊತ್ತಿಲ್ಲದೆ ಅನ್ನ ತಿನ್ನೋರು, ರಾಗಿ ತೆನೆ ನೋಡದೆ ಮುದ್ದೆ ಇಸ್ಕೋರು ಇವರು. ಇಂಟರ್ನೆಟ್ ನಲ್ಲಿ ನೋಡ್ಕೊಂಡು ಮದುವೆ ಮಾಡ್ಕೊಳ್ಳೋರು. ಇವರಿಗೆ ಈ ಹೋರಾಟದ ರೈತನ ಮತ್ತು ಭೂಮಿಯ ಸಂಬಂಧ ಹೆಂಗೆ ಅರ್ಥ ಆಗಬೇಕು? ರೈತನಿಗೆ ಭೂಮಿ ಆಸ್ತಿ ಅಲ್ಲ, ಅದವನ ಬದುಕು, ಅವನ ಬದುಕಿಸುತ್ತಿರುವ ಬದುಕು, ಅವನ ಸ್ವಾಭಿಮಾನ, ಅವನ ಐಡೆಂಟಿಟಿ, ಅವನ ಹೆಮ್ಮೆ, ಅವನ ಅಲ್ವೇ? ಅದು ನಿರಂತರವಾದ ಜೈಲಿಗೆ ಹಾಕಿ ಸರ್, ಆ ಸಮಯದಲ್ಲಿ ವಿರೋಧ ಪಕ್ಷದಲ್ಲಿ ಕೂತಿದ್ದ ನೀವು ಬಂದು ನಾವು ಅಧಿಕಾರಕ್ಕೆ ಬಂದ್ರೆ, ನಮ್ಮನ್ನು ಗೆಲ್ಸಿದ್ರೆ ನಾವು ರೈತರ ಪರವಾಗಿರ್ತೀವಿ ಅಂತ ಬಂದು 1.5 ವರ್ಷ ಆಯ್ತು ಸಿದ್ದರಾಮಯ್ಯನವರೇ. ನಿಮ್ಮೆಲ್ಲ ರಾಜಕಾರಣಿಗಳಿಗೆ ರೈತರು ಎಲೆಕ್ಷನ್ಗೆ ವೋಟ್ ಹಾಕೋ ಬಟನ್ಗಳಷ್ಟೇ, ಬೇರೆ ಅಲ್ಲ. ಇದನ್ನ ಸಹಿಸಿಕೊಂಡು ಈ ಹೋರಾಟ ನಡೀಬೇಕು. ಮತ್ತು ನಾನು ಬರ್ತಿರೋದು ನನ್ನ ಪಟ್ಟಣದವರು ಕೇಳಬೇಕು. ಮತ್ತೆ ಈ ಸರ್ಕಾರಗಳು ಈ ಭೂಸ್ವಾಧೀನ ಯಾಕೆ ಮಾಡ್ತಾರೆ? ಇದು ಕೇವಲ ಇಲ್ಲಿರುವ 13 ಹಳ್ಳಿಗಳ ಭೂಸ್ವಾಧೀನದ ಸಮಸ್ಯೆ ಅಲ್ಲ. ಈ ಹೋರಾಟದ ಗೆಲುವು ಇನ್ನೇನು ಹೇಳ್ತದೆ. ಈ ಕೂತ್ಕೊಂಡು ನೋಡ್ತಾ ಇದ್ದೇನೆ, ರೈತರ ಭವಿಷ್ಯ ಡೋಲಾಯಮಾನ ಮೇಲೆ ಸಿದ್ದರಾಮಯ್ಯನವರು ಕೈಗಾರಿಕೆಗೆ ಭೂಮಿ ಕೊಡುವುದಿಲ್ಲ, ಭೂಸ್ವಾಧೀನ ಕೈಗೊಳ್ಳಲು ಒತ್ತಾಯ, ಭೂಸ್ವಾಧೀನ ನೋಟಿಸು ಕಾನೂನು ಬದ್ಧವಾಗಿಲ್ಲ, ಅಹೋರಾತ್ರಿ ಧರಣಿ, ರೈತರ ಧರಣಿ ಸ್ಥಳಕ್ಕೆ HDK ಭೇಟಿ. ಇಷ್ಟು 1,000 ದಿನಗಳಿಂದ ಇಷ್ಟು ಹೇಳ್ತಿದ್ರು. ಯಾವ ಅಹಂಕಾರ ಇವರನ್ನ ಇದನ್ನ ಬದಲಾಯಿಸಬೇಕು ಅಂತ ಅನಿಸ್ತದೆ ಅಂತ ನಾವು ಯೋಚನೆ ಮಾಡಿ. ಎಲ್ಲಾ ಸರ್ಕಾರಗಳು ರೈತ ವಿರೋಧಿಯಾಗೇ ಇದೆ, ಜನ ವಿರೋಧಿಯಾಗೇ ಇದೆ. ಇವರುಗಳ ಅಹಂಕಾರ ಏನಂದ್ರೆ, ಒಂದು ದೇಶದಲ್ಲಿ ನಮಗೇನು ಬೇಕು ಅಂತ ನಾವು ಆರಿಸಿದವ್ರಿಗೆ ನಾವು ಕೇಳಬೇಕೆ ಹೊರತು ನಮಗೇನು ಬೇಕು ಅಂತ ಅವ್ರಿಗೆ ಗೊತ್ತಂತೆ. ನೀವು ಸುಮ್ಮನಿರಿ. ಎಷ್ಟು ದಿನ ನಡೆಯುತ್ತಿರು? ಈಗಿರುವ ಯೂನಿಯನ್ ಗವರ್ಮೆಂಟ್ ಏನಿದೆ ಪಂಜಾಬ್ನಲ್ಲಿ, ಹರಿಯಾಣ, ಆದ್ರೂ ನಮ್ ಗೆಳೆಯರೊಬ್ಬರು ಕೇಳಿದ್ರು, ಇಷ್ಟು ಕೆಲಸಗಳಿದೆ ಮಧ್ಯದಲ್ಲಿ ದಿಢೀರಂತೆ ಈ ಕಾರ್ಯಕ್ರಮಕ್ಕೆ ಯಾಕೆ ಹೋಗ್ತೀವಿ ಅಂತ. ನಾನಂದ್ರೆ ರೈತನ ಋಣ ನನ್ನ ಮೇಲೆ ಇದೆಯಪ್ಪ, ಅದಕ್ಕೆ ಹೋಗ್ತಾ ಇದ್ದೀನಿ. ಸಾವಿರ ದಿನಗಳ ಹೋರಾಟ ಸಣ್ಣದಲ್ಲ. ಆದರೆ ಈ ದೇಶದ ದೊಡ್ಡ ಕರ್ಮ ಮತ್ತು ಶಾಪ ಏನಂದ್ರೆ, ಹಲವಾರು ದಶಕಗಳಿಂದ ರೈತರು ಹೋರಾಡ್ತಾನೆ ಇದ್ದಾರೆ.